ಮಾಜಿ ಸಂಸದ ರಮೇಶ್ ಕತ್ತಿ ಅವರು ವಾಲ್ಮೀಕಿ ಸಮುದಾಯದ ವಿರುದ್ಧ ಅಶ್ಲೀಲ ಪದ ಬಳಕೆ ಮಾಡಿದ್ದನ್ನು ಖಂಡಿಸಿ ಸಂಡೂರಿನಲ್ಲಿ ವಾಲ್ಮೀಕಿ ಸಮುದಾಯದ ಸದಸ್ಯರು ಬೃಹತ್ ಪ್ರತಿಭಟನೆ ನಡೆಸಿದರು. ಪ್ರತಿಭಟನಾಕಾರರು ಕತ್ತಿ ವಿರುದ್ಧ ತಕ್ಷಣ ಕಠಿಣ ಕಾನೂನು ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದರು. ಪ್ರತಿಭಟನಾಕಾರರು ಸಂಡೂರಿನ ಪೊಲೀಸ್ ಠಾಣೆಯ ಮುಂದೆ ನಾರಾ ಘೋಷಣೆ ನೀಡಿ ನಂತರ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಡಾಕೇಶ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು. ಮನವಿಯಲ್ಲಿ ಬೆಳಗಾವಿಯಲ್ಲಿ ನಡೆದ ಡಿಸಿಸಿ ಬ್ಯಾಂಕ್ ಚುನಾವಣೆಯ ವೇಳೆ ಬಿಕೆ ಮಾದಲ್ ಸ್ಕೂಲ್ ಆವರಣದಲ್ಲಿ ರಮೇಶ್ ಕತ್ತಿ ಅವರು ವಾಲ್ಮೀಕಿ ಸಮುದಾಯದ ವಿರುದ್ಧ ಅವಾಚ್ಯ ಪದಗಳನ್ನು ಬಳಸಿದ ಘಟನೆಯನ್ನು ಉಲ್ಲೇಖಿಸಿ ಇದು ಸಂಪೂರ್ಣ ಸಮುದಾಯವನ್ನು ಅವಮಾನಗೊಳಿಸುವ ಕೃತ್ಯ ಎಂದು ಆರೋಪಿಸಲಾಗಿದೆ. ಮಾತನಾಡಿದ ಮುಖಂಡರು, ಮಾಜಿ ಸಂಸದರು ಪದೇ ಪದೇ ದಲಿತರ ವಿರುದ್ಧ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡುತ್ತಾ ಬಂದಿದ್ದಾರೆ. ಇದು ಅವರ ಕ್ರೂರ ಮನಸ್ಥಿತಿಯನ್ನ ತೋರಿಸುತ್ತದೆ. ಸೋಲಿನ ಹತಾಶೆಯಿಂದ ಇಂತಹ ನಿಂದನೆ ಮಾಡುವವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು. ಹಾಗೆ ಮುಂದುವರೆದು ಈ ಹೇಳಿಕೆ ರಾಜ್ಯದ ಸುಮಾರು 60 ಲಕ್ಷ ವಾಲ್ಮೀಕಿ ಸಮುದಾಯದ ಜನರ ಮನಸ್ಸಿಗೆ ಹಾಗೂ ದಲಿತ ಪರ ಸಂಘಟನೆಗಳಿಗೆ ತೀವ್ರ ನೋವುಂಟು ಮಾಡಿದೆ. ಇಂತಹ ಘೋರ ಅಪರಾಧ ಮಾಡಿದವರಿಗೆ ತಕ್ಕ ಶಿಕ್ಷೆ ವಿಧಿಸಬೇಕು ಎಂದು ಒತ್ತಾಯಿಸಿದರು. ಪ್ರತಿಭಟನೆಯಲ್ಲಿ ವಾಲ್ಮೀಕಿ ಸಮುದಾಯದ ವಿವಿಧ ಸಂಘಟನೆಗಳ ನಾಯಕರು, ಯುವಕರು ಹಾಗೂ ಮಹಿಳೆಯರು ಭಾಗವಹಿಸಿದ್ದರು. ವಾಲ್ಮೀಕಿ ಸಮಾಜ ವತಿಯಿಂದ ಸಂಡೂರು ಪೊಲೀಸ್ ಠಾಣೆಗೆ ಬಂದು ದೂರನ್ನು ದಾಖಲು ಮಾಡಿರುವಂಥದ್ದು. ಕಾರಣ ಏನಂತ ಹೇಳಿದ್ರೆ, ಈ ಹಿಂದೆ ಸುಮಾರು 15 ದಿನಗಳ ಹಿಂದೆ ರಮೇಶ್ ಕತ್ತಿ ಅನ್ನುವರು ವಾಲ್ಮೀಕಿ ಸಮಾಜವನ್ನು ನಿಂದಿಸಿ ಆಕ್ಷೇಪಾರ್ಹ ಪದಗಳನ್ನು ಬಳಸಿರುವುದರಿಂದ ಈಗಾಗಲೇ ಸುಮಾರು ಆತನ ಮೇಲೆ 12 ಅಟ್ರಾಸಿಟಿ ಕೇಸ್ಗಳನ್ನು ದಾಖಲಾಗಿದೆ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಅದರ ಪ್ರಯುಕ್ತವಾಗಿ ಇವತ್ತು ಸಂಡೂರು ತಾಲೂಕಿನ ಎಲ್ಲ ಮುಖಂಡರು ಎಲ್ಲ ಸೇರಿ ಸಂಡೂರು ಠಾಣೆಗೆ ಬಂದು ದೂರನ್ನು ದಾಖಲು ಮಾಡಿರುವಂಥದ್ದು. ಅವರನ್ನು ಗಡೀಪಾರು ಮಾಡಬೇಕು. ಅವರು ಈ ಹಿಂದೆ ಕೂಡ ಸುಮಾರು ಸತಿ ವಾಲ್ಮೀಕಿ ಸಮಾಜವನ್ನು ಗುರಿಯಾಗಿಸಿಕೊಂಡು ಅವರು ಇದೇ ರೀತಿ ಅವಹೇಳನಕಾರಿ ಮಾತಾಡಿರುವಂಥದ್ದು ಬೆಳಕಿಗೆ ಬಂದಿದೆ. ಇವರು ವಾಲ್ಮೀಕಿ ಸಮಾಜವನ್ನು ನಿಂದಿಸಲೇಬೇಕಂತಂದೇಳಿ ರಾಜ್ಯದಲ್ಲಿ ಇದು ಒಂಥರ ಪ್ರಚೋದನಕಾರಿ ಹೇಳಿಕೆ ಕೊಡುವಂಥದ್ದು ಇವರು ಇದೇ ರೀತಿ ಮಾಡ್ತಾ ಇದ್ದಾರೆ ಅಂತಂದೇಳಿ ವಾಲ್ಮೀಕಿ ಸಮಾಜದವರು ಇವತ್ತು ಸಂಡೂರು ಪೊಲೀಸ್ ಠಾಣೆಗೆ ದೂರು ಕೊಟ್ಟಿರುವಂಥದ್ದು. ಇದರ ಸಂಬಂಧ ಈ ವಾಲ್ಮೀಕಿ ಸಮಾಜದ ಮುಖಂಡರು ಈಗ ಏನು ಹೇಳ್ತಾರೆ ಅನ್ನೋದನ್ನು ಕೇಳುವಂಥದ್ದು. ಕರ್ನಾಟಕ ವಾಲ್ಮೀಕಿ ಮಹಾಸಭಾದ ತಾಲೂಕು ಅಧ್ಯಕ್ಷರು ರಮೇಶ್ ಕತ್ತಿ ಏನಿದ್ದಾರೆ ಬೆಳಗಾಮಲ್ಲಿ, ಅವರು ಹಿಂದೆ ಅವ್ರ ಅಣ್ಣವರು ಸ್ವತಃ MLA ಆಗಿದ್ದರು. 7-8 ಸಲ ಶಾಸಕರಾಗಿರ್ತಕ್ಕಂಥ ಉಮೇಶ್ ಕತ್ತಿ ತಮ್ಮ ಇವರು ರಮೇಶ್ ಕತ್ತಿ ಮಾಜಿ ಸಂಸದರು. ಇವರು ಹಿಂದೆ ಒಂದು ಸಲ ನಮ್ಮ ಜಾರಕಿಹೊಳಿ ಫ್ಯಾಮಿಲಿಯಲ್ಲಿ 8 ಜನ ಗೆದ್ದಿರ್ತಾರೆ. ಅವ್ರು ಇಬ್ಬರೇ ಗೆದ್ದಿರ್ತಾರೆ. ಯಾರು ಉಮೇಶ್ ಕತ್ತಿ ಆ್ಯಂಡ್ ಜಲ್ಲೆ ಫ್ಯಾಮಿಲಿ ಇಬ್ಬರೇ ಗೆದ್ದಿರ್ತಾರೆ. ಅಧ್ಯಕ್ಷರು ಮಾಡಬೇಕು, ಯಾವ ಥರ ಮಾಡ್ಬೇಕಂತೇಳಿ ನಾವೇ ಅಧ್ಯಕ್ಷ ಆಗ್ತೀವಿ ಅಂತ ಬಂದಾಗ ಅದೇ ನಮ್ಮ ವಾಲ್ಮೀಕಿ ಸಮಾಜದ ಜಾರಕಿಹೊಳಿ ಫ್ಯಾಮಿಲಿ ಉಮೇಶ್ ಕತ್ತಿಗೆ ಅಧ್ಯಕ್ಷ ಸ್ಥಾನ ಕೊಡ್ತಾರೆ. 9-10 ವರ್ಷ ಅವನು ಅಧ್ಯಕ್ಷ ಸ್ಥಾನದಲ್ಲಿದ್ದು ಮರಣ ಹೊಂದಿರ್ತಾನೆ. ಯಾರು ಉಮೇಶ್ ಕತ್ತಿ ಸತ್ತ ಮೇಲೆ ಅವನು ಹತಾಶೆ ಆಗ್ತಾನೆ. ಯಾರು ರಮೇಶ್ ಕತ್ತಿ ಅನ್ನೋನು ಅವನು ನನಗೆ ಅಧ್ಯಕ್ಷ ಮಾಡಬೇಕನ್ನೋ ಹಂಬಲ ಇರುತ್ತೆ. ಆದರೆ ನಿಮ್ಮ ಅಣ್ಣ ಆಗಿದಾನಲ್ಲ, ಈಗ ಬೇಡ, ನಾವು ಬೇರೆಯವ್ರಿಗೆ ಮಾಡೋಣ ಅನ್ನೋ ಉದ್ದೇಶ ನಮ್ಮ ವಾಲ್ಮೀಕಿ ಸಮಾಜಕ್ಕೆ ಐತೆ. ಅವನಂತ ಹೇಳಿ ಥರ್ಡ್ ಕ್ಲಾಸ್ ನನ್ನ ಮಗ ಅವನು, ಯಾರು ರಮೇಶ್ ಕತ್ತಿ ಅನ್ನೋನು. ಇವತ್ತು 8-10 ವರ್ಷ ನಮ್ಮದೇ ವಾಲ್ಮೀಕಿ ಸಮಾಜದಿಂದ ಅವರ ಅಣ್ಣ ಬ್ಯಾಂಕ್ ಅಧ್ಯಕ್ಷರಾಗಿದ್ದವರು ಇವತ್ತು 2 ಸೀಟ್ ಬಂದು ಅಧ್ಯಕ್ಷ ಕೊಟ್ಟಿದ್ದಾರೆ. ಇವಾಗಲೂ ಅವ್ನು ಗೆದ್ದಿರೋದು 1 ಸೀಟ್ ಗೆದ್ಕೊಂಡು ಬಂದಿರೋದು. ಅವನೇನು 10 ಸೀಟ್ ಗೆದ್ದಿಲ್ಲ. ಅದರ ಜೊತೆಗೆ ಬೇರೆಯವರು ಕೈ ಜೋಡಿಸ್ತಾರಂತ ಹೊಡೆದಾಡ್ತಾ ಇದ್ದಾರೆ. ಅದು ಏನೇ ಇರಲಿ ಮಾತಲ್ಲಿ ಇಡ್ತಾ ಇರಬೇಕು. ಅವನ ಯೋಗ್ಯತೆಗೆ ಅವ್ನು ಏನು ಮಾತಾಡಿದ್ದಾನೆ ಅದೇ ಬ್ಯಾಡ್ರಿಂದ 9-10 ವರ್ಷ ಬ್ಯಾಂಕ್ನಾಗಿದ್ನಲ್ಲ, ಅವನಿಗೆ ನಾಚಿಕೆ ಆಗ್ಬೇಕಂತ ಹೇಳಿ ಈ ಮಾಜಿ ಸಂಸದರಾಗಿರ್ತಕ್ಕಂಥ ರಮೇಶ್ ಕತ್ತಿ ಅವರ ಹೇಳಿಕೆ ಇಡೀ ರಾಜ್ಯಾದ್ಯಂತಿರುವ ವಾಲ್ಮೀಕಿ ನಾಯಕ ಸಮಾಜಕ್ಕೆ ಭಾಳ ಓಪನ್ ಆಗಿರ್ತಕ್ಕಂಥ ವಿಚಾರ ಇದು. ಇಲ್ಲಿವರೆಗೂ ಕರ್ನಾಟಕ ರಾಜ್ಯದಲ್ಲಿ ಶೇಕಡ 63 ಅಟ್ರಾಸಿಟಿ ಕೇಸ್ ದಾಖಲಾಗಿದ್ದರೂ ಕೂಡ ಇಲ್ಲಿವರೆಗೂ ಅವರು ಬಂಧನ ಆಗಲಾಗಿರೋದು ಭಾಳ ಖಂಡನೀಯವಾಗಿರ್ತದೆ. ಆದ ಕಾರಣ ಈಗ ಮತ್ತೆ ನಾವು ಇಲ್ಲಿ FIR ಮಾಡ್ತಿದ್ದೇನಪ್ಪ ಅಂದರೆ ಅವರನ್ನು ಶೀಘ್ರವೇ ಬಂಧಿಸಿ ಇನ್ನೊಂದು ಸರಿ ನಮ್ಮ ಸಮಾಜಕ್ಕೆ ಯಾವುದಾದ್ರೂ ಇನ್ನೊಬ್ಬ ರಾಜಕಾರಣಿ ಆಗಿರಲಿ ಅಥವಾ ಬೇರೆ ಆಗಿರಲಿ ನಮ್ಮ ಸಮಾಜದ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡಬಾರದು. ಈ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ ಅಂದರೆ ಇನ್ನೂ ಬಂಧನ ಮಾಡಿಲ್ಲ ಅಂತಂದರೆ ನಾವು ಇನ್ನು ಮುಂದೆ ನಮ್ಮ ಸ್ವಾಮೀಜಿಗಳ ನೇತೃತ್ವದಲ್ಲಿ ಮತ್ತು ನಮ್ಮ ಸಮಾಜದ ಸಂಘಟನೆ ನೇತೃತ್ವದಲ್ಲಿ ರಾಜ್ಯಾದ್ಯಂತ ಕರ್ನಾಟಕ ರಾಜ್ಯ ಬಂದ್ ನಾವು ಕರೆ ಕೊಡುತ್ತೇವೆ ಅಂತ ಈ ಮೂಲಕ ಎಚ್ಚರಿಸಿದ್ದೇವೆ. ಸ್ಟೇಷನ್ಗೆ ಅವ್ರ ವಿರುದ್ಧ ದಾಖಲ ಮಾಡಿದ್ದೀವಿ. ಆದರೆ ಸರ್ಕಾರ ಕೂಡ ಇದನ್ನು ಎಚ್ಚೆತ್ತುಕೊಂಡು ಅವರನ್ನು ಇಮಿಡಿಯೇಟ್ಲಿ ಆಗಿ ಅವ್ರನ್ನ
ಅರೆಸ್ಟ್ ಮಾಡಬೇಕು. ಯಾಕಂದರೆ ಈಗ ಒಂದು ಸಮುದಾಯ ಅಂದರೆ ನಮ್ಮದೇ ಆದಂಥ ಒಂದು ಸಮುದಾಯಕ್ಕೆ ಸ್ಥಾನಮಾನ ಇದೆ. ಸಂವಿಧಾನಕ್ಕೆ ಇವ್ರು ಏನು ಬೆಲೆ ಕೊಟ್ಟಂಗಾಯಿತು? ಇಡೀ ಸಂವಿಧಾನದಾಗ ನಮ್ಮದೇ ಆದಂಥ ಒಂದು ಸ್ಥಾನಮಾನ ಇದ್ದರೂ ಇವರು ಅದನ್ನೆಲ್ಲನೂ ಲೆಕ್ಕಿಸದೆ ಮಾಜಿ ಸಂಸದರಾಗಿ ಇವರು ಎಜುಕೇಟೆಡ್ ಅನ್ಎಜುಕೇಟೆಡ್ ಅಲ್ಲ. ಆದರೆ ಅವರು ಬಿಹೇವ್ ಮಾಡಿರೋದು ಅನ್ಎಜುಕೇಟೆಡ್ ಥರನೇ. ಒಂದು ಸಮುದಾಯಕ್ಕೆ ನಿಂತರೆ ಇಡೀ ಒಂದು ನಾವು ನಮ್ಮ ಎಸ್ ಟಿ ಸಮುದಾಯ ಮುಂದಿನ ದಿನಗಳಲ್ಲಿ ನಾವು ಕೂಡ ಅವರನ್ನು ಉಗ್ರ ಹೋರಾಟಕ್ಕೆ ತಯಾರಾಗಿ ನಿಲ್ತೀವಿ. ಇದಕ್ಕೆ ಯಾವುದೇ ರೀತಿ ಅನುಮಾನ ಇಲ್ಲ. ನಾವು ಒಬ್ಬರಿಗೆ ನಾವು ಅವರಿಗೆ ಸಮುದಾಯದಿಂದ ತಕ್ಕನಾದ ಪಾಠ ನಾವು ಕಲಿಸಿದ್ರೆ ಇನ್ನೊಬ್ಬರು ನಮ್ಮ ಬಗ್ಗೆ ಮಾತಾಡುವಾಗ ಅವರು ಮೈಯೆಲ್ಲ ಹೆಚ್ಕೊಂತಾರೆ. ಹಂಗಾಗಿ ಇವಾಗ ಮಾತ್ರ ನಾವು ಯಾವುದೇ ಕಾರಣಕ್ಕೂ ಅವ್ರನ್ನ ಸುಮ್ಮನೆ ಬಿಡದಲ್ಲೇ ಉಗ್ರವಾದ ಹೋರಾಟಕ್ಕೂ ತಯಾರಾಗ್ತೀವಿ. ಸರ್ಕಾರ ಕೂಡ ಎಚ್ಚೆತ್ತುಕೊಂಡು ಇಮಿಡಿಯೇಟ್ಲಿ ಅವ್ರನ್ನ ಬಂಧಿಸಬೇಕಂತ ಕಳಕಳಿಯಿಂದ ತಮ್ಮಲ್ಲಿ ಕೇಳ್ಕೊಳ್ತೇವೆ. ಬೈದಿರ್ತಕ್ಕಂಥದ್ದು ಇಡೀ ನಮ್ಮ ಕರ್ನಾಟಕದ ಜನತೆ ವಾಲ್ಮೀಕಿ ನಾಯಕ ಬೇಡರ ಜನಾಂಗಕ್ಕೆ ತುಂಬ ಅವಮಾನಕರ ಆಗಿರ್ತಕ್ಕಂಥದ್ದು ಅವಮಾನ ಆಗಿದೆ. ಹಾಗಾಗಿ ಈಗಾಗಲೇ ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಅವರ ವಿರುದ್ಧ ಪ್ರತಿಭಟನೆಗಳಾಗಿದ್ದಾವೆ, ದೂರುಗಳು ದಾಖಲಾಗಿದ್ದಾವೆ. ಸರ್ಕಾರ ಆದಷ್ಟು ಬೇಗ ಎಚ್ಚೆತ್ತುಕೊಂಡು ಆ ವ್ಯಕ್ತಿಯನ್ನು ಬಂಧಿಸಬೇಕು, ಕಾನೂನು ಅಡಿಯಲ್ಲಿ ಅವ್ರಿಗೆ ಶಿಕ್ಷೆ ಕೊಡಬೇಕು, ಆದಷ್ಟು ಬೇಗ ಅವ್ರನ್ನ ಗಡೀಪಾರು ಮಾಡ್ತಕ್ಕಂಥ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಬೇಕಂತೇಳಿ ಈ ಮೂಲಕ ಸರ್ಕಾರಕ್ಕೆ ನಾನು ಆಗ್ರಹಿಸ್ತೀನಿ. ನಮ್ಮ ಸಮಾಜಕ್ಕೆ ಬೇಡರ ಏನೋ ಒಂದಿನ ಸಂದರ್ಭದಲ್ಲಿ ಮಾತಾಡಿರ್ತಕ್ಕಂಥದ್ದು ಇಡೀ ನಮ್ಮ ವಾಲ್ಮೀಕಿ ಸಮಾಜಕ್ಕೆ ಎಲ್ಲೋ ಒಂದ್ ಕಡೆ ನೋವು ಉಂಟು ಮಾಡಿರ್ತಕ್ಕಂಥದ್ದು. ಜೊತೆಗೆ ಅವರೊಬ್ಬ ಮಾಜಿ ಸಂಸದರಾಗಿ ಅವ್ರ ಬಾಯಲ್ಲಿ ಇಂಥ ಮಾತುಗಳು ನಾವು ಯಾರು ನಿರೀಕ್ಷಿಸಿರಲಿಲ್ಲ. ಈ ಒಂದು ಅವರ ನಮ್ಮ ಸಮಾಜಕ್ಕೆ ಮಾಡಿರ್ತಕ್ಕಂಥ ಅವಮಾನವನ್ನ ಖಂಡಿಸಿ ಇವತ್ತು ಎಲ್ಲ ನಮ್ಮ ಸಂಡೂರು ತಾಲೂಕಿನ ಎಲ್ಲ ನಮ್ಮ ನಾಯಕ ಸಮಾಜದವರು ಇವತ್ತು ನಮ್ಮ ಸ್ಟೇಷನ್ಗೆ ಬಂದು ನಾವು ದೂರನ್ನ ಸಲ್ಲಿಸುತ್ತಿದ್ದೇವೆ. ಇವತ್ತು ಕೇವಲ ದೂರ ಅಷ್ಟೇ ಅಲ್ಲ, ಅವರನ್ನ ಗಡೀಪಾರು ಮಾಡಬೇಕು. ಪದೇ ಪದೇ ಇವತ್ತು ಅವಾಚ್ಯ ಶಬ್ದಗಳು ನಮ್ಮ ಸಮಾಜಕ್ಕೆ ಮತ್ತು ಸಮಾಜದಿಂದ ಬೇರೆ ಸಮಾಜದವರಿಗೆ ಒಂದು ಈ ರೀತಿ ಒಂದು ಸಂಘರ್ಷವನ್ನು ಉಂಟು ಮಾಡಿ ಬೇರೆ ಬೇರೆ ಸಮಾಜಗಳ ಕೋಮು ಗಲಭೆಗಳನ್ನ ಸೃಷ್ಟಿ ಮಾಡತಕ್ಕಂತ ಒಂದು ವ್ಯವಸ್ಥೆ ಅವ್ರು ಏನ್ ಮಾಡ್ತಾ ಇದಾರೆ, ಅದನ್ನ ಸರ್ಕಾರ ಕೂಡಲೇ ಅವರ ವಿರುದ್ಧ ಕ್ರಮ ತಗೋಬೇಕು ಮತ್ತು FIR ಮಾಡ್ಬೇಕಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಮನವಿ ಮಾಡ್ತಾ ಇದ್ದೇನೆ. ಅವರು ಈ ಹಿಂದೆ ಕೂಡ ವಾಲ್ಮೀಕಿ ಸಮಾಜವನ್ನ ಟಾರ್ಗೆಟ್ ಮಾಡಿ ಮಾತಾಡಿರುವಂತದ್ದು, ಈಗೂ ಅದೇ ಮಾತಾಡಿರುವಂತದ್ದು. ಕಾರಣ ಏನಿರ್ಬೋದಂತ? ಅಲ್ಲಿ ಏನಿಲ್ಲ, ಈಗ ಕೋಮು ಗಲಭೆಯನ್ನ ಸೃಷ್ಟಿ ಮಾಡಿ ಈ ನಮ್ಮ ಸಮಾಜವನ್ನ ಎಲ್ಲೋ ಒಂದ್ ಕಡೆಗೆ ತುಳಿಯುವಂತ ಒಂದು ಹುನ್ನಾರ ಅವ್ರು ನಡೆಸಿದ್ರೆ ಮೊದ್ಲಿಂದನೂ ಅಷ್ಟೇ ನಮ್ಮ ಸಮಾಜವನ್ನ 2-3 ಬಾರಿ ಈ ರೀತಿ ಅವಹೇಳನಕಾರಿ ಹೇಳಿಕೆಗಳನ್ನ ಕೊಟ್ಟಿರ್ತಕ್ಕಂಥದ್ದು ನಾವೆಲ್ಲ ಕೇಳಿದ್ವಿ. ಈ ಸಾರಿ ಅವರನ್ನ ಕೂಡಲೇ ಸರ್ಕಾರ ಕ್ರಮ ಕೈಗೊಳ್ಳಬೇಕು. ನಾವೆಲ್ಲ ಸಮಾಜದವರು ಮುಂದಿನ ದಿನಮಾನದಲ್ಲಿ ರಾಜ್ಯವ್ಯಾಪಿ ಉಗ್ರ ಹೋರಾಟವನ್ನ ಮಾಡ್ಲಿಕ್ಕೆ ನಾವೆಲ್ಲ ಸ್ವಾಮೀಜಿಗಳ ನೇತೃತ್ವದಲ್ಲಿ ಮುಂದಿನ ದಿನಮಾನದಲ್ಲಿ ಹೋರಾಟವನ್ನ ನಡೆಸಲಿಕ್ಕೆ ಮತ್ತೆ ನಾವು ಎಲ್ಲರೂ ತಯಾರಾಗ್ತೇವೆ. ಯಶೋಧ ಅಂತಂದ್ರೆ ವಾಲ್ಮೀಕಿ ಸಮಾಜದಲ್ಲಿ ನನ್ನ ಉಪಾಧ್ಯಕ್ಷ ಮಾಡಿದ್ದಾರೆ. ಈ ಒಂದು ಹೋರಾಟಕ್ಕೆ ಕಾರಣ ಆಗಿರ್ತಕ್ಕಂಥ ರಮೇಶ್ ಕತ್ತಿ ಅವರು ಒಂದು ಸ್ಥಾನಕ್ಕೆ ಯೋಗ್ಯವಲ್ಲದ ಮಾತನ್ನು ಆಡಿದ್ದಾರೆ. ಅವರು ಇನ್ನೊಬ್ಬರ ಮನಸ್ಸನ್ನು ನೋವು ಮಾಡಬಾರ್ದು ಅನ್ನೋಷ್ಟು ಒಂದು ಸಾಮಾನ್ಯವಾದ ಒಂದು ಜ್ಞಾನ ಕೂಡ ಇಲ್ಲದೆ ಇರ್ತಕ್ಕಂಥವ್ರು ಅಷ್ಟು ಒಂದು ಗಣ್ಯ ವ್ಯಕ್ತಿ ಹೇಗಾಗಿದ್ದಾರೆ ಅನ್ನೋದು ಕೂಡ ಒಂದು ವಿಪರ್ಯಾಸನೆ. ನಮ್ಮ ವಾಲ್ಮೀಕಿ ಸಮಾಜವನ್ನು ಅಷ್ಟು ಹೀಯಾಳಿಸುವಂಥ ಅವರ ಮನಸ್ಥಿತಿ, ಅವರ ವ್ಯಕ್ತಿತ್ವ ಏನಂಥದ್ದು ಅವರ ಮಾತಿನಿಂದನೇ ಅವ್ರ ವ್ಯಕ್ತಿತ್ವ ಗೊತ್ತಾಗುತ್ತೆ. ವಾಲ್ಮೀಕಿ ಸಮಾಜವನ್ನು ಹಿಂದಿನಿಂದಲ್ಲ ಮೊದಲಿನಿಂದಲೂ ತುಳಿತಾನೆ ಬಂದಿದ್ದಾರೆ. ವಾಲ್ಮೀಕಿ ಅಂತಂದ್ರೇ ಒಂದು ದೈವ ಇದು ಬರ್ತಕ್ಕಂಥ ಮನೋಭಾವನೆ. ವಾಲ್ಮೀಕಿ ಮಹರ್ಷಿ ಅಂತಂದ್ರೇ ಎಲ್ಲರೂ ಕೈ ಮುಗಿಯುವಂಥದ್ದು. ಅಂಥ ಒಂದು ಕುಲಕ್ಕೆ ಅವರು ಅವಮಾನ ಆಗೋ ರೀತಿ ಮಾತಾಡಿದಾರಂದರೆ ಇದರ ಅವರು ವ್ಯಕ್ತಿತ್ವ ತೋರಿಸ್ತದೆ. ಅವರು ಮಾತಾಡೋದಕ್ಕಿಂತ ಹೀಗೆ ಮುಂದಿನ ದಿನಗಳಲ್ಲಿ ಅವರು ಇದೇ ರೀತಿ ನಾಲ್ಗೆಯನ್ನು ಅರಿಬಿಟ್ಟಲಾದರೆ ಯಾವ ಪುರುಷರು ಬೇಡ, ನಮ್ಮಂಥ ಮಹಿಳೆಯರೇ ಸಾಕು ಅವರ ನಾಲ್ಗೆಯನ್ನು ಹಿಡಿದು ನಾವು ಕಟ್ ಮಾಡ್ತೇವೆ. ಅವರವರು ಧರ್ಮ ಅವ್ರಿಗೆ ಹೆಚ್ಚಿರುತ್ತೆ. ಅವರು ಬಹಿರಂಗವಾಗಿ ವಾಲ್ಮೀಕಿ ಬೇಡರು ಸುಳ ಮಕ್ಕಳು ಅಂತಂತೇಳಿ ಮಾತಾಡ್ತಾರೆ ಅಂದರೆ ಅವರು ಮತ್ತು ಅವರ ಮನಸ್ಥಿತಿ, ಅವರ ನಾಲ್ಗೆ ಎಷ್ಟು ನೀಚ ಮಟ್ಟದ್ದು ಅಂತಂತೇಳಿ ಇದರಲ್ಲೇ ಗೊತ್ತಾಗುತ್ತೆ. ಇದೇ ರೀತಿ ರಮೇಶ್ ಕತ್ತಿ ಅವರೇ, ನೀವು ಮುಂದಿನ ದಿನಗಳಲ್ಲಿ ಇದೇ ರೀತಿ ನಾಲ್ಗೆಯನ್ನು ಹರಿಬಿಟ್ಟಲ್ಲ ಆದರೆ ಯಾರೂ ಬೇಡ, ಬಹಿರಂಗವಾಗಿ ನಾವೇ ಸವಾಲನ್ನು ಹಾಕ್ತೇವೆ, ನಾವೇ ಮಹಿಳೆಯರೇ ಬರ್ತೇವೆ, ನಿಮ್ಮ ಮಾನ ಮರ್ಯಾದೆಯನ್ನು ಹರಾಜಾಗ್ತೇವೆ. ಜೈ ಶ್ರೀರಾಮ್. ಧಿಕ್ಕಾರ
ಪ್ರವಾಸಿಗಳ ಸತ್ತರುಗಳಿಂದ ನಮ್ಮ ರಮೇಶ್ ಕತ್ತಿ ಅವರಿಗೆ ರಮೇಶ್ ಕತ್ತಿ ಅವರಿಗೆ ಎಲ್ಲಿವರೆಗೆ ಹೋರಾಟ ಯಾತಕ್ಕಾಗಿ ಹೋರಾಟ ಯಾತಕ್ಕಾಗಿ ಹೋರಾಟ ಎಲ್ಲಿವರೆಗೆ ಹೋರಾಟ ಮಾನ್ಯರೇ, ವಿಷಯ ದಲಿತ ಸಮಾಜಕ್ಕೆ ಜಾತಿ ನಿಂದನೆ ಮಾಡಿರುವ ಮಾಜಿ ಸಂಸದ ರಮೇಶ್ ಕತ್ತಿ ಅವರ ವಿರುದ್ಧ ಜಾತಿ ನಿಂದನೆ ಪ್ರಕರಣ ದಾಖಲಿಸಿ ಕಾನೂನು ಕ್ರಮ ಕೈಗೊಳ್ಳುವ ಬಗ್ಗೆ ಈ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಈ ಮೂಲಕ ತಮ್ಮಲ್ಲಿ 19/10/25ರಂದು ಬೆಳಗಾವಿ ಯುಕೆ ಮಾಡೆಲ್ ಸ್ಕೂಲ್ ಮೈದಾನದಲ್ಲಿ ಡಿಸಿಸಿ ಬ್ಯಾಂಕ್ ಚುನಾವಣೆ ಪ್ರಕ್ರಿಯೆ ನಡೆಯುತ್ತಿರುವ ಸಂದರ್ಭದಲ್ಲಿ ಮಧ್ಯಾಹ್ನ 3 ಗಂಟೆಯಿಂದ 4 ಗಂಟೆ ಅವಧಿಯಲ್ಲಿ ಚಿಕ್ಕೋಡಿಯ ಮಾಜಿ ಸಂಸದರಾದ ಲಿಂಗಾಯತ ಜಾತಿಯ ಬೆಲ್ಲದ ಬಾಗೇವಾಡಿ ರಮೇಶ್ ಕತ್ತಿ ತಂದೆ ವಿಶ್ವನಾಥ್ ಕತ್ತಿ ತನ್ನ ಬೆಂಬಲಿಗರೊಂದಿಗೆ ಮಾತನಾಡುತ್ತಾ ಬೇಡರ ಸುಳೆ ಮಕ್ಕಳು ಎಂದು ಸಾರ್ವಜನಿಕವಾಗಿ ವಾಲ್ಮೀಕಿ ನಾಯಕ ಜನಾಂಗವನ್ನು ಅವಾಚ್ಯ ಶಬ್ದಗಳಿಂದ ಬೈದು ಜಾತಿ ನಿಂದನೆಯನ್ನು ಮಾಡಿ ಪರಿಶಿಷ್ಟ ಪಂಗಡದ ವಾಲ್ಮೀಕಿ ಸಮಾಜವನ್ನು ಅವಮಾನಿಸಿದ್ದು ಇದರ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿದೆ. ಇದರಿಂದ ರಾಜ್ಯದ ಸಮಸ್ತ ವಾಲ್ಮೀಕಿ ಸಮುದಾಯ ಜನರ ಮನಸ್ಸಿಗೆ ತೀವ್ರ ನೋವು ಉಂಟಾಗಿ ಅಲ್ಲದೆ ಅಪಮಾನದಿಂದ ನಮ್ಮ ಭಾವನೆಗಳಿಗೆ ಧಕ್ಕೆ ಉಂಟಾಗಿದೆ. ಇದರ ಪರಿಣಾಮವಾಗಿ ರಾಜ್ಯದಲ್ಲಿ ಪರಿಶಿಷ್ಟ ಹಾಗೂ ಮೇಲ್ವರ್ಗದ ಸಮುದಾಯಗಳ ನಡುವೆ ಸಂಘರ್ಷ ಉಂಟಾಗುವ ಸಂದರ್ಭವನ್ನು ಇವರು ಸೃಷ್ಟಿಸಿದ್ದಾರೆ. ಇಂಥವರು ಸಹಜವಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡವನ್ನು ಅವಹೇಳನಕಾರಿಯಾಗಿ ಅವಮಾನಿಸುವ ಕೆಲಸ ಮಾಡುತ್ತಿದ್ದಾರೆ. ಇದರಿಂದ ಸಮಾಜದಲ್ಲಿ ಮೇಲು ಕೀಳು ಎಂಬ ಭಾವನೆಗಳಿಗೆ ಉತ್ತೇಜನ ಸಿಗುತ್ತದೆ. ಯಡೂರು ತಾಲೂಕಿನ ಮಹಿಳಾ ಘಟಕ ಹಾಗೂ ನಗರ ಘಟಕ ಹಾಗೂ ಸಮುದಾಯದ ವಿವಿಧ ಸಂಘಟನೆಗಳ ಪರವಾಗಿ ಈ ಮೂಲಕ ಕೇಳಿಕೊಳ್ಳುವುದೇನೆಂದರೆ ಈ ದೂರನ್ನು ತಮ್ಮ ಅಸಹನೆಗೆ ಸಲ್ಲಿಸಲಾಗುತ್ತದೆ. ಧನ್ಯವಾದಗಳು.